ಮಹಿಳೆಯರು ಕೆಂಪು ವಸ್ತ್ರವನ್ನ ಧರಿಸಿ ಕೆಂಪು ಮಾಲೆಯನ್ನ ಹಾಕಿ ಇರುಮುಡಿ ಹೊತ್ತು ಒಂದು ಆದಿಶಕ್ತಿಯ ದರ್ಶನವನ್ನ ಮಾಡ್ತಾರೆ. ಆ ಶಕ್ತಿ ಯಾರು? ಹಿಂದೆ ಒಂದು ಊರಲ್ಲಿ ದೊಡ್ಡ ಬೇವಿನ ಮರ ಇರುತ್ತೆ. ಅದ್ರ ಕೆಳಗಡೆ ಒಂದು ಹುತ್ತ ಕೂಡ ಇರುತ್ತೆ. ಗ್ರಾಮಸ್ಥರು ಒಂದು ದಿನ ಆ ಬೇವಿನ ಮರದಿಂದ ಹಾಲು ಚಿಮ್ಮೋದನ್ನ ನೋಡ್ತಾರೆ. ಅದಕ್ಕೆ ಅರಿಶಿಣ ಕುಂಕುಮವನ್ನ ಹಚ್ಚಿ ದೇವಿ ಅಂತ ಪೂಜೆ ಮಾಡ್ತಾರೆ. ಆ ಮರದಿಂದ ಬಂದ ಹಾಲು ಎಷ್ಟೋ ರೋಗಗಳನ್ನ ತೊಲಗಿಸಿದೆ. ಆ ಮರವನ್ನ ಸಾಕ್ಷಾತ್ ಆದಿಶಕ್ತಿ ಅಂತ ಪೂಜೆ ಮಾಡ್ತಾರೆ. ಅಲ್ಲಿ ಅವಳು ನೆಲೆಯಾಗಿದ್ದಾಳೆ ಅಂತ ಆ ಜನರೆಲ್ಲರೂ ನಂಬ್ತಾರೆ. ಒಂದು ದಿನ ದೊಡ್ಡ ಬಿರುಗಾಳಿ ಆ ಊರಿಗೆ ಬರುತ್ತೆ. ಗಾಳಿ ಮಳೆಯ ರಭಸಕ್ಕೆ ಆ ದೊಡ್ಡ ಬೇವಿನ ಮರ ಕೆಳಗುರುಳುತ್ತೆ. ಅದರ ಕೆಳಗೆ ಇದ್ದ ಹುತ್ತವು ಕೂಡ ಕರಗುತ್ತೆ. ಕರಗಿದ ಹುತ್ತದಲ್ಲಿ ಒಂದು ಸ್ವಯಂಭೂ ಲಿಂಗ ಉದ್ಭವವಾಗುತ್ತೆ. ಆ ಸ್ವಯಂಭೂ ಲಿಂಗವನ್ನ ಕಂಡ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯರಾಗೋಗ್ತಾರೆ. ದೇವಿ ಲಿಂಗ ರೂಪದಲ್ಲಿ ಉದ್ಭವಿಸಿದ್ದಾಳ ಅನ್ನೋ ಪ್ರಶ್ನೆ ಕಾಡುತ್ತೆ. ಅವತ್ತಿನ ರಾತ್ರಿ ಆ ಬೇವಿನ ಮರ ಇದ್ದ ಜಮೀನಿನ ಮಾಲೀಕನ ಕನಸಲ್ಲಿ ಸಾಕ್ಷಾತ್ ಆದಿಶಕ್ತಿ ಪ್ರತ್ಯಕ್ಷಳಾಗ್ತಾಳೆ. ಅವರಿಗೆ ಆದಿಶಕ್ತಿ, ನಾನು ಸ್ವಯಂಭೂ ಲಿಂಗವಾಗಿ ಅಲ್ಲಿ ನೆಲೆಯಾಗಿದ್ದೀನಿ. ಕೋಟ್ಯಾಂತರ ಜನರು ಮಾಲೆಯನ್ನ ಧರಿಸಿ ಮಂಡಲ ಪೂಜೆಗಳನ್ನ ಮಾಡಿ ಇರುಮುಡಿ ಹೊತ್ತು ನನ್ನ ಬಳಿ ಬರ್ತಾರೆ. ಆದ್ರಿಂದ ಇಲ್ಲಿ ಗುಡಿಯನ್ನ ನಿರ್ಮಿಸು ಅಂತ ಆಜ್ಞಾಪಿಸ್ತಾರೆ. ಲಿಂಗದ ರೂಪದಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಿ ಒಂದು ಮೂಲ ವಿಗ್ರಹವನ್ನ ಕೆತ್ತನೆ ಮಾಡಿಸ್ತಾರೆ. ಪ್ರತಿಷ್ಠಾಪನೆ ಆದ್ಮೇಲೆ ಲಕ್ಷಾಂತರ ಸ್ತ್ರೀ ಪುರುಷರು ಮಾಲೆಯನ್ನ ಧರಿಸಿ ಕೆಂಪು ವಸ್ತ್ರವನ್ನ ಹಾಕಿ ಇರುಮುಡಿಯನ್ನ ಎತ್ಕೊಂಡು ಅಮ್ಮನವರ ದರ್ಶನ ಮಾಡ್ತಿದ್ರು. ಗರ್ಭಗುಡಿ ಒಳಗೆ ಭಕ್ತರನ್ನ ಪ್ರವೇಶ ಮಾಡಲು ಬಿಟ್ಟಿದ ಏಕೈಕ ದೇವಾಲಯ ಇದು. ಮಾಲೆಯನ್ನ ಧರಿಸಿದ ಭಕ್ತರು ಗರ್ಭಗುಡಿಯಲ್ಲಿ ಅಮ್ಮನವರನ್ನ ಪ್ರದಕ್ಷಿಣೆ ಹಾಕೋ ಸೌಭಾಗ್ಯ ಸಿಕ್ತಿತ್ತು. ಆ ಆದಿಶಕ್ತಿ ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.